ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ, ನನ್ನ ಮಗ ನನಗೆ ಹೊಸ ನಾಮಕರಣ ಮಾಡಿದ್ದಾನೆ. ಅದು ಏನಂತ ನೋಡೋಣ ಬನ್ನಿ. ಹೌದಾ? ನನ್ನ ಹೆಸರು ಸುಲೋಚನಾ. ಯಾರು ಹೇಳಿದ್ದು ಸುಲೋಚನಾ ಅಂತ? ಹಾಂ, ಸುಲೋಚನಾ ಅಲ್ಲ, ನನ್ನ ಹೆಸರು ಕವನ. ಹಾಕೊಂಬಂದ್ರ? ಯಾವ ಮಾಡಿಸಿದ್ರು ಸ್ನಾನ? ಹೆಂಗೆ ಮಾಡಿಸಿದ್ರು ಸ್ನಾನ? ಹೆಂಗೆ ಮಾಡಿಸಿದ್ರು? ಸೊಪ್ಪು ಹಚ್ಚಿ ಆಮೇಲೆ ನೀರು 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 ಹಚ್ಚಿ ನೀರು ಹಚ್ಚಿದ್ರ? ನೀರು ನೀರು ಹಚ್ಚೋದಲ್ಲ ಮಕ್ಕಳು, ನೀರು ಶವರಲ್ಲಿ ಮಾಡಿದ್ರ? ಇಲ್ಲ, ನೀರು ಬಕೆಟಲ್ಲಿ ಹಾಕಿದ್ರು. ಬಕೆಟಲ್ಲಿ ಹಾಕಿದ್ರು. ನೀರು ಹಾಕಿದ್ರು. ನೀರು ತರಲೆ ತಿಮ್ಮ. ಇವತ್ತು ಎಲ್ಲ ಮಾಡಬಾರ್ದು, ಜಾಣಿ ಎಲ್ಲ. ತೋರಿಸ್ಲಾ ನಿಂದು? ಶೇವ್ ಮಾಡ್ತಾರೆ ಎಲ್ಲರು. ತೋರಿಸ್ಲಾ? ಬೇಡ ತಾನೆ? ಸುಮ್ಮನೆ ಕೇಳಿದ್ರಲ್ವಾ, ನನ್ನ ಮಗ ನನಗೆ ಹೊಸ ನಾಮಕರಣ ಮಾಡಿರೋದು. ನನ್ನ ಹೆಸರು ಸುಲೋಚನಾ ಅಂತೆ. ಹಾಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನು. ನಗಲ್ಲ ಬಾರೆ. ಬಾ, ನೀನು ಬಾರೋ ಸುಂದ್ರ. ಬಾ, ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ ಅನ್. ಬಾ, ಇಲ್ವಾ ಇಲ್ವಾ? ಯೂಟ್ಯೂಬ್ ಚಾನಲ್ ಕಮಲ್ ಎಸ್ಟೇಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗಿದ್ದೀನಿ. ನಮ್ಮ ಮಾಮ ಬಿಟ್ಕೊಡ್ತಾರೆ ಅಂತ ಅದಕ್ಕೆ ಹೋಗ್ತಿದ್ದೀನಿ. ಹೌದಾ? ಬಾಯ್. ಇಳಿ ಇಳಿ ಬಾಯಿ ಕಡೆ ಬಾ, ನಂಗೊಂದು ಕಿಸಿ ಕೊಟ್ಟೋಗ್ಬಾ. ಐ ಲವ್ ಯು ಟು. ನನ್ನ ಮಗ ಎಲ್ಲೂ ಕಾಣಿಸಿಲ್ಲ. ಅಲ್ಲೊಂದು ಬಡೋಗಿರೋ ಹೂ ತಗೊಂಬಂದು ಅಮ್ಮ ಐ ಲವ್ ಯು ಅಂತಾನೆ. ಐ ಲವ್ ಯು ಬಂಗಾರಿ, ಥ್ಯಾಂಕ್ ಯು. ಹ್ಞೂ ತಲೆಗೆ ಹಾಕೊಳ್ಳ. ಮುಟ್ಕೊಳ್ತೀನಿ. ನಾನು ದಾಳಿಂಬೆ ಹಣ್ಣು ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಕುಡಿದು ನನ್ನ ಮಗ ಹೋಗಿ ಮಲ್ಕೊಂಡಿದ್ದ. ಅವನಿಗೆ ಊಟ ಮಾಡಿಸ್ತೀನಿ ಬಾ ಅಂತ ಹೇಳ್ತಾಯಿದ್ರು. ಸಿಟ್ಟು ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ಯಾಕೆ ಅಂದರೆ ಅವನು ಏನೋ ಕೇಳ್ದ, ಚಾಕ್ಲೇಟ್ ಏನೋ ಕೇಳ್ದ, ನಾನು ಕೊಟ್ಟಿಲ್ಲ. ಹಾಗಾಗಿ ಹೋಗಿ ಅವ್ರ ಅಪ್ಪನ ಜೊತೆ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಕರೆದ್ರೂ ನಾನು ಊಟ ಮಾಡಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಹಾಗಾಗಿ ಸರಿ ನೀನು ಯಾವಾಗ ಬರ್ತೀಯ ಬಾ ಅಂತ ನಾನು ಕರೆಯೋಷ್ಟು ಕರೆದು ಮತ್ತೆ ಬಂದು ಆಮೇಲೆ ಅವನೇ ಇಳಿದು ಬಂದ. ನಮ್ಮ ಮನೆಯವರು ಪೂಸಿ ಮಾಡಿ ಕಳಿಸಿದ್ರು, ಹೋಗಿ ಊಟ ಮಾಡ್ಕೊಂಬಾ ಅಂತ. ಅಷ್ಟರಲ್ಲಿ ಅವನಿಗೆ ಊಟ ಮಾಡಿಸಿ ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವನಿಗೂ ಕಳಿಸಿ ನಮ್ಮ ಮನೆಯವರು ಕರ್ಕೊಂಬಂದರು. ಅವನಿಗೊಂದು ಸರ್ಪ್ರೈಸ್ ಕಾದಿತ್ತು. ಏನಂದರೆ ಮಕ್ಕಳಿಗೆ ಈ ಸಣ್ಣ ಪುಟ್ಟ ಸರ್ಪ್ರೈಸ್ ಕೂಡ ಅವರಿಗೆ ದೊಡ್ಡ ದೊಡ್ಡ ಇದು ಥರ ಕಾಣಿಸುತ್ತೆ. ಹಾಗಾಗಿ ಅವನಿಗೇನು ಸರ್ಪ್ರೈಸ್ ಅಂದರೆ ಇದು ಬೀನ್ ಬ್ಯಾಗ್ ಬರುತ್ತಲ್ವ, ಆ ಬೀನ್ ಬ್ಯಾಗನ್ನು ತೊಗೊಂಬಂದಿದ್ರು ನಮ್ಮ ಮನೆಯವರು. ಹಾಗಾಗಿ ಅವನಿಗೆ ಫುಲ್ ಖುಷಿಯಾಗಿ ಬಂದು ಅದ್ರ ಮೇಲೆ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಅದು ಯಾವಾಗಲೂ ಒಂದು ಸರಿ ಹೇಳಿದ್ದು, ನನಗೇನು ಅಷ್ಟು ಇಷ್ಟ ಆಗಲ್ಲ ಇದು. ಯಾವಾಗಲೂ ಒಂದು ಸರಿ ಹೇಳಿದರು ಅವನ ಮುಂದೆ. ಪಾಪ ಈ ಥರದ್ದು ಅಂದರೆ ನಾವು ಯಾರ ಮನೆಗೋ ಹೋದಾಗ, ನಮ್ಮ ರಿಲೇಟಿವ್ ಮನೇಲಿ ಯಾರಿಗೆ ಮನೆಗೋ ಹೋದಾಗ ಅವ್ನು ಕುತ್ಕೊಂಡು ಸ್ವಲ್ಪ ಚೆನ್ನಾಗಿ ಆಟಾಡ್ತಾಯಿದ್ದ. ಹಾಗಾಗಿ ಇವ್ರ ಥರದ್ದು ತಗೊಬರ್ಬೇಕು ಅಂತ ಅವರು ಇರೋ ಬ್ಯುಸಿಲಿ ಅವ್ರಿಗೆ ಟೈಮ್ ಸಿಗಲ್ಲ ಅಂತ
ಅವ್ರು ಹಾಗಾಗಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಫ್ರೀ ಇತ್ತು ಅಂದರೆ ಈ ಥರ ಮನೆಗೇನಾದರೂ ತರೋದು, ಮಗುಗೇನಾದರೂ ತರೋದು, ಇಲ್ಲ ನಾನೇನಾದರೂ ಹೇಳಿದರೆ ಅದನ್ನು ಫೋನ್ ಮಾಡಿಬಿಟ್ಟು ಕೇಳಿ ತರೋದು, ಆ ಥರ ಎಲ್ಲ ಮಾಡ್ತಾರೆ. ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾನೆ. ಅವ್ನು ಬೀನ್ ಬ್ಯಾಗ್ ತಂದಿದ್ದು ಖುಷಿಲಿ ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ನನಗೆ ಕಸ ಗುಡಿಸ್ಕೊಡ್ತಿದ್ದಾನೆ ನನ್ನ ಮಗ. ಟಿ 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 ಅಯ್ಯಯ್ಯೋ ದೇವ್ರೇ, ಇವತ್ತು ನೀನು ಗುಡ್ಸಲ್ಲ ಬಿಡು ಪಪ್ಪು. ಅಳಿಸಿ ಇನ್ನೊಂದ್ಸಲ ಬರೀ. ಐ ಲವ್ ಯು ಬರೀ ಇವಾಗ. ಅವ್ನು ಬಂದು ಇನ್ನೇನು ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಐ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಅದು ಬೋರ್ಡ್ ಥರ ತರಿಸಿದ್ದೆ, ತಂದು ಕೊಟ್ಟಿದ್ರು ನಮ್ಮ ಮನೆಯವರು. ಹಾಗಾಗಿ ಅವ್ನು ಬರೀ ಮಗನೆ ಅಂತ ಅವನಿಗೆ ಹೇಳಿಬಿಟ್ಟು ನಾನು ಮನೆ ಅವರೆಕಾಯಿ ತಂದಿದ್ರು, ಹಾಗಾಗಿ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿಬಿಡೋಣ ಅಂತ ಅವರೆಕಾಯಿನ ಕ್ಲೀನಾಗಿ ಸೋಸ್ಕೊಂಡು ಅದು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಚೂರು ಒಂದು 30% ಅಷ್ಟು ಅವರೆಕಾಯಿನ ಬೇಯಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟೇ ಒಗ್ಗರಣೆ ಮಾಡಿದ್ರೆ ಅದಷ್ಟು ಚೆನ್ನಾಗಾಗಲ್ಲ, ಮತ್ತು ಹಸಿ ಹಸಿ ಇರುತ್ತೆ, ಸ್ಮೆಲ್ಲು ಅಷ್ಟು ಚೆನ್ನಾಗಿರಲ್ಲ ಅಂತ ಚೂರು ನೀರು ಹಾಕಿ ಅದನ್ನು ಒಂದು 30% ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ತಿದ್ದೀನಿ. ಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಒಗ್ಗರಣೆಗೆಲ್ಲ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣ್ಸಿನ್ಕಾಯಿ, ಈರುಳ್ಳಿ, ಒಂಚೂರು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ ಒಂದು ಕಡೆ ಇದು ಮಾಡ್ತಾಯಿದ್ದೆ. ಮತ್ತು ಮೊಳಕೆ ಹುಳಿಕಾಳು ಕ್ಲೀನ್ ಮಾಡಿ ಅದನ್ನು ನೆನೆ ಹಾಕಿದ್ದೆ. ಮೊಳಕೆ ಚೆನ್ನಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾವು ಮನೆಯಲ್ಲೇ ಈ ಥರ ಎಲ್ಲ ಅದರಲ್ಲಿ ಏನಾದರೂ ಕಲ್ಗಿಲಿದ್ದು ಅದರಲ್ಲೆಲ್ಲ ಕ್ಲೀನ್ ಮಾಡಿ ನೆನೆಸ್ಬಿಟ್ರೆ, ಒಂದು ನೈಟ್ ನೆನೆಸಿ ಮಾರನೇ ದಿನ ನೀರೆಲ್ಲ ಬಸಿದು ಒಂದು ಫುಲ್ ಡೇ ಬಿಟ್ಟರೆ ಈ ಥರ ಮೊಳಕೆ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತರೋ ಅಂಥ ಅವಶ್ಯಕತೆ ಇರಲ್ಲ. ಅಂಗಡಿಯಿಂದ ತರೋದು ಏನಾಗಿರುತ್ತೆ ಅಂದರೆ ಕೆಲವೊಂದು ಚೆನ್ನಾಗಿರ್ತವೆ, ಕೆಲವೊಂದು ಚೆನ್ನಾಗಿರಲ್ಲ. ಮತ್ತು ಮಣ್ಣು ಅದರಲ್ಲಿ ಕಲ್ಲೆಲ್ಲ ಕರ ಅಂತಿರ್ತವೆ. ಯಾರಾದರೂ ಅಂಗಡಿಯಿಂದ ತಂದು ಯೂಸ್ ಮಾಡ್ತಿದ್ರೆ ದಯವಿಟ್ಟು ನೋಡಿ ಹಾಕಿ. ನಾವು ಯಾವ್ದಾರು ಅರ್ಜೆಂಟಲ್ಲಿ ಒಂದೊಂದು ಸರಿ ಹಾಕಿಬಿಟ್ರೆ ಕಲ್ಲಂತೂ ಪಕ್ಕ ಹೊಟ್ಟೆ ಒಳಗಡೆ ಹೋಗುತ್ತೆ, ಆ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಏನು ನಾನು ಅವರೆಕಾಯಿ ಎಲ್ಲ ಬೇಯಿಸಿ ಒಗ್ಗರಣೆ ಮಾಡಿದೆ ಅನ್ನಲ್ವ, ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ಬೇಯಿಸ್ಕೊಂಡು ಒಂದು 30% ಅವರೆಕಾಯಿನ ಬೇಯಿಸ್ಕೊಂಡಿದ್ದೆ. ಅದನ್ನೆಲ್ಲ ಫಸ್ಟ್ ಎಣ್ಣೆಲಿ ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು, ರೋಸ್ಟ್ ಅಂದರೆ ಹಾಗೆ ಫ್ರೈ ಮಾಡಿಕೊಂಡು ಫೈನಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಜಾಸ್ತಿ ಬೇಯಿಸೋಂಗಿಲ್ಲ, ಜಾಸ್ತಿ ಬೇಯಿಸಿದ್ರೆ ಒಳ್ಳೆ ಕಿಚಡಿ ಮಾಡ್ದಂಗೆ ಮಾಡಿದೆಯಾ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ತರಕಾರಿನೇ ಆಗಿರಲಿ ಪಲ್ಯನೇ ಆಗಿರಲಿ ಜಾಸ್ತಿ ಬೇಯಿಸೋಂಗಿಲ್ಲ. ನಮ್ಮ ಮನೆಯವರು ಇದು 2-3 ದಿನದ ಕಂಟಿನ್ಯೂಸ್ ಆಗಾಗಿರುತ್ತೆ. ನಮ್ಮ ಪಾಪು ಹೇಳೋಕ್ಕಿಂತ ಮುಂಚೆ ಅವನಿಗೇನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಎಲಿಫೆಂಟ್ ಬರೆದಿದ್ರು. ಅವ್ನು ಫುಲ್ ಖುಷಿಯಾದ. ಆಮೇಲೆ ನನ್ನ ಮಗುಗೆ ಬರೆಯೋಕ್ಕೆ ಕೊಟ್ಟಿದ್ದರು, ಈ 2ನೇ ಅಂದರೆ ದೊಡ್ಡಿ. ಅದು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಕೂರಿಸ್ಕೊಂಡು ಬರೆಸ್ದಾಗ ಹೋಮ್ವರ್ಕ್ ಮಾಡಿಸ್ದಾಗ ಬೈಬೇಡ, ಅವನಿಗೆ ಹೊಡಿಬೇಡ, ಹೆದರಿಸ್ಬೇಡ, ಅವ್ನು ಬರೀತಾನೆ, ಜಾಣ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ನನಗೂ ಸಾಕಾಯಿತು. ಫೋನ್ ಮಾಡಿ ಅವ್ನು ಹೋಮ್ವರ್ಕ್ ಮಾಡದೇ ಇದ್ದ ಫೋನ್ ಮಾಡಿ ಹೇಳಿದ್ರೆ ನನಗೆ ಇದು ಮಾಡ್ತಿದ್ರು. ಹಾಗಾಗಿ ಒಂದಿನ ನೀವೇ ಬರೆಸ್ಬೇಕು ಅಂತ ಅವರು, ನಾನು ಬರೆಸ್ತಾ ಇರಬೇಕಾದ್ರೆ ಅವ್ರು ಡ್ಯೂಟಿಯಿಂದ ಬಂದರು. ಹಾಗಾಗಿ ನೀವೇ ಬರೆಸಿ ಅಂತ ಕೂರಿಸಿದ್ದೆ. ಅಯ್ಯೋ ನಿಮ್ಮಮ್ಮ ಹೆಂಗೆ ಸಂಭಾಳಿಸ್ತಾಳೋ ಏನು ಅಂತ ಅವ್ರು ಇದು ಮಾಡ್ತಾಯಿದ್ರು. ಅದಕ್ಕೆ ಏನೇ ಕೆಲಸ ಆಗಿರಲಿ, ಏನೇ ಮಾಡೋದಿರಲಿ, ನಾವು ಮಾಡಿದಾಗಲೇ ಅದ್ರದ್ದು ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೆ ಬಿಟ್ಟು ನಾನು ಸುಮ್ಮನೆ ಆದೆ. ಈ ವಿಡಿಯೋ ಏನಪ್ಪ ಅಂದರೆ, ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಚತುರ್ಥಿದು ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ಮೇಲೆ ಅದು ಸಣ್ಣದಾಗಿ ವಿಡಿಯೋನ ಎಡಿಟ್ ಮಾಡಿ ಅವರು ನಮಗೆ ಕಳಿಸಿದ್ರು ಪೇರೆಂಟ್ಸ್ಗಳಿಗೆ. ನಾನು ಇಲ್ಲಿ ಹಾಕಿದ್ದೀನಿ ಕಾಸ್ಟ್ಯೂಮು ಓವರಾಲ್ ಎಲ್ಲ UKG LKG PKG ಅವರೆಲ್ಲ
ಹೆಂಗಿದೆ ಅಂತ ನೋಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಿದ್ದೀವಿ, ಯಾವ ಥರ ಇತ್ತು, ಚೆನ್ನಾಗಾಗಿದೆಯಾ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.